ಪತ್ಲು ದಿನಾನು ಯಾಕೋ ಈ ಪವರ್ ತೆಗಿತಾರೆ? ಈ ಬೇಸಿಗೆ ಕಾಲದಲ್ಲಿ ಇಡೀ ದಿನ ಫ್ಯಾನ್ ಇಲ್ದೆ ಹೇಗೋ ಇರೋದು? ಏನ್ ಆಟ ಅನ್ಕೊಂಡ್ಬಿಟ್ಟಿದ್ದೀರಾ? ನನಗಂತೂ ಸಾಕಾಗ್ಬಿಟ್ಟಿದೆ. ಸಕ್ಕ ಆಗ್ತಿದೆ. ಅಯ್ಯೋ ದಿನ ನಾನು ನಿನ್ನ ಹಳ ತೋಡಿರಾಗ ಕೇಳಿ ಕೇಳಿ ಸಾಕಾಗಿದೆಯಪ್ಪ. ಕರೆಂಟ್ ಹೋದ್ರೆ ನಾವೇನೋ ಮಾಡಕ್ಕಾಗತ್ತೆ? ಓಹ್, ಮೊದ್ಲೇ ಖಾಲಿ ಹೊಟ್ಟೆ, ಅದಕ್ಕೆ ತಲೆನೂ ಓಡೋದಿಲ್ಲ ನಂಗೆ. ನೀನೇ ಸೆಕೆಂಡ್ ಹೋಗ್ಸೋದಿಕ್ಕೆ ಏನಾದ್ರೂ ಒಂದ್ ತಣ್ಣಗಿರೋ ಐಡಿಯಾ ಕೊಡೋ ಬೇಗ ಪತ್ಲು. ಐಡಿಯಾ? ಅಯ್ಯೋ ಬೇಡ ಕಣೋ, ಬೇರೆ ಏನಾದ್ರೂ ಉಪಾಯ ಮಾಡೋ. ಈ ಐಡಿಯಾ ಬೇಡ ಕಣೋ, ಚೆನ್ನಾಗಿಲ್ಲ ಕಣೋ. ಈಗ ನಾನು ನಿನ್ನ ತಣ್ಣಗೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ಗೋಳಾಟ ನನ್ನ ಕೈಲಿ ಕೇಳಕ್ಕಾಗಲ್ಲಪ್ಪ. ಅಯ್ಯೋ ಅಬ್ಬ, ಅಯ್ಯೋ ಬೇಡ ಪತ್ಲು, ಬೇಡ ಕಣಲು. ಎಷ್ಟೊಂದು ಬಿಸಿಲಿತ್ತು, ನೀವು ನೀರ್ ಹಾಕಿ ನನ್ನ ತಣ್ಣಗ್ ಮಾಡ್ಬಿಟ್ರಿ. ಥ್ಯಾಂಕ್ ಯು ಮೊಟ್ಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಬಾಕ್ಸರ್ ಅಣ್ಣ, ನಾವು ತುಂಬಾ ಎದ್ರಕೊಂಡ್ಬಿಟ್ಟಿದ್ವಿ ಅಣ್ಣ. ಇರಿ, ಇನ್ನೂ ತಣ್ಣೀರಾಕ್ಬಿಡ್ತೀವಿ. ಈಗ ಪೂರ್ತಿ ತಣ್ಣಗಾದೆ. ಈಗ ನನ್ನ ಸರದಿ, ನಾನ್ ನಿಮ್ಮನ್ನ ತಣ್ಣಗ್ ಮಾಡ್ತೀನಿ. ಎಷ್ಟು ತಣ್ಣಗ್ ಮಾಡ್ತೀನಿ ಅಂದ್ರೆ ನೀವು ಜೀವಮಾನ ಪೂರ್ತಿ ನೆನೆಸ್ಕೋಬೇಕು. ತಗೋ. ಒಂದು ದಿವಸನೂ ನೆಟ್ಟು ಕರೆಂಟ್ ಇರೋದಿಲ್ಲ, ಅದ್ರಲ್ಲಿ ವೈರ್ ಬೇರೆ ಕಟ್ಟಾಗೋಯ್ತಲ್ಲೋ. ನಾವೇ ಕಟ್ ಮಾಡಿದ್ ಗೊತ್ತಾದ್ರೆ KEB ಅವರು ಕಪಾಳು ಕೊಡಿತಾರೆ. ಬಾರೋ ಸರಿ ಮಾಡ್ಬಿಡೋಣ. ಬೇಗ ವೈರ್ನ ಜೋಡಿಸ್ಬಿಡೋಣ. ಜಾನ್ ಕರೆಂಟ್ ಇಲ್ದಿದ್ದನ್ನೇ ಒಂದ್ ನೆಪ ಮಾಡ್ಕೊಂಡು ಏನೋ ಸ್ಕೀಮ್ ಹಾಕೊಂಡು ಅನ್ಕಣೋ. ಇದ್ರಲ್ಲೇನು ಎಡವಟ್ಟಿಲ್ಲ ತಾನೆ? ನಿನಗೇನ್ ಅನ್ಸುತ್ತಾ? ಅಯ್ಯೋ ಮೊದ್ಲು ವೈರ್ ಜೋಡ್ಸೋಣ ಕಣೋ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇದ್ರಲ್ಲಿ ಯಾರು ಕೈವಾಡ ಇದೆ ಅಂತ. ಬಾರೋ ಬೇಗ. ಆದ್ರೆ ಆ ವೈರ್ನ ಜೋಡ್ಸಕ್ಕೆ ಮೇಲೆ ಹೋಗ್ಬೇಕಲ್ಲೋ, ಹೆಂಗ ಹೋಗೋದು? ನಡಿ ಪತ್ಲು, ಆ ಏಣಿ ಹತ್ಕೊಂಡು ಹೋಗ್ಬಿಡೋಣ. ಬಾರೋ, ಅದ್ ಯಾರೋ ಹತ್ತಾ ಇದಾರೆ ನೋಡು. ಬಾ. ಏಣಿ ಸಿಕ್ತು. ಅಯ್ಯಪ್ಪೋ, ಅಯ್ಯಪ್ಪ, ಅಯ್ಯಪ್ಪ, ಅಯ್ಯಯ್ಯ, ಅಯ್ಯೋ, ಅಪ್ಪ, ಏಣಿ, ಅಯ್ಯಯ್ಯೋ. ಮೋಟು ಭಗವಂತನ ಪಾದ ಸೇರ್ಕೊಳ್ಳೋ ಟೈಮ್ ಬಂತು ಕಣ. ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡೋ. ನನಗೆ ಬಿಸಿ ಬಿಸಿ ಸಮೋಸ ಸಿಕ್ಬಿಟ್ರೆ ಅಷ್ಟೇ ಸಾಕು ಕಣ ಪತ್ಲು. ಮೊದ್ಲು ನಾನು ಇಲ್ಲ, ಮೊದ್ಲು ನಾನು. ಇಲ್ಲ, ಮೊದ್ಲು ನಾನು. ನನಗೆ ಜಾಸ್ತಿ ತಲೆ ತಿರುಗಿದು. ಮೊದ್ಲು ನಾನು. ನಾನು ಮೊದ್ಲು. ನಾನು 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 ಚಿಂಗಂ ಸರ್, ಯಾಕೆ ಹಿಂಗ್ ಕಿತ್ತಾಡ್ತಿದ್ದೀರಾ? ಏನಾರು ಕೆಲಸ ಮಾಡ್ಬೇಕಾದ್ರೆ ಒಟ್ಟಿಗೆ ಸೇರ್ಕೊಂಡ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್ ಮುನ್ಸ್ವಾಮಿ, ಥ್ಯಾಂಕ್ ಯು. ಅಯ್ಯಪ್ಪ, ಇವರಿಬ್ರು ಪತ್ಲು ಫೈಟ್ ಮಾಡ್ತಾ ಇದ್ದಾರೆ ಕಣೋ. ಕಳ್ತನೂ ಮಾಡ್ಲಿಲ್ಲ, ಲೂಟಿನೂ ಮಾಡ್ಲಿಲ್ಲ. ನಿಮ್ಮೆಲ್ಲರ ಸಹಾಯ ಮಾಡೋದಕ್ಕೆ ಅಂತ ಏನ್ ನಿಮ್ಮ ಜಾನ್ ಬರ್ತಾ ಇದ್ದಾನಲ್ಲ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಕವನದ ಮನೆ ಹಾಳಾಯ್ತು ಬಿಡಲೇ. ನಂಬರ್ 1 ಮೋಟು ಬದಲಿಗೆ ನಮ್ ಜನರೇಟರ್ನ ಕೊಡು.
ಮೊಟ್ಟು ಪತ್ಲು ಈ ಜನರೇಟರ್ ನಿಮ್ಗೋಸ್ಕರ, ಅದು ಫ್ರೀನಲ್ಲಿ. ಯಾಕೆಂದ್ರೆ ಕರೆಂಟ್ ಹೋಗೋದ್ರಿಂದ ನಿಮಗ್ ತೊಂದರೆ ಆಗದೆ ಇರ್ಲಿ ಅಂತ. ಓಹ್ ಥ್ಯಾಂಕ್ ಯು ದಡಿಯ. ತಗೊಳಪ್ಪ, ನಮಗೂ ಫ್ರೀಯಾಗಿ ಯಾವ ವಸ್ತುನೂ ಬೇಕಾಗಿಲ್ಲ. ನಮ್ಗೆ ಕಾಸು ಬಂದಾಗ ನಾವೇ ಖರೀದಿ ಮಾಡ್ತೀವಿ. ಸಿಂಗಂ ಸರ್, ಒಂದ್ ಜನರೇಟರ್ ನಿಮ್ ಮನೆಗೆ ಮತ್ತೆ ಇನ್ನೊಂದು ನಿಮ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡಿ. ಇಡೀ ನಗರಕ್ಕೆ ನಾನು ಇದನ್ನ ಅರ್ಧ ಬೆಲೆಯಲ್ಲಿ ಮಾರ್ತಾ ಬಂದಿದ್ದೀನಿ. ಈ ನಮ್ಮ ನಗರದ ಜನರ ನೋವನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ ಸರ್. ನಮಸ್ತೆ. ಇನ್ನು ಜನರು ಹೆಚ್ಚು ನೋವನ್ನ ದೂರ ಮಾಡ್ಬೇಕು ಅಂತಿದ್ದೀನಿ ಸರ್. ನಾನು ಹೋಗ್ತೀನಿ. ಮೋಟು ಪತ್ಲು ನೋಡಿ, ಜಾನ್ ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಆದ್ರೆ ನೀವು ಮಾತ್ರ ಈ ಕೋತಿಗಳ ಕೆಲಸ ಮಾಡೋದಕ್ಕೆ ಯಾಕೆ ಮುಂದೆ ಬರ್ತಾ ಇದ್ದೀರಾ? ಚಿಂಗಂ ಸರ್, ನಮಗೂ ಪುರ್ಪುರಿ ನಗರ ತೊಂದರೆ ಅರ್ಥ ಆಗುತ್ತೆ. ಅದನ್ನ ನಿವಾರಣೆ ಮಾಡೋದಕ್ಕೆ ಆ ವೈರ್ ಸೇರಿಸೋದಕ್ಕೆ ನಾವು ಒದ್ದಾಡ್ತಿದ್ದು. ಈ ವೈರ್ ಇಷ್ಟು ಸಾರಿ ಹೇಗೆ ಹಾಳಾಗ್ ಹೋಗ್ತಾ ಇದೆ? ಲಾಸ್ಟ್ ಒಂದು ವಾರದಲ್ಲಿ ನಾನು ಎಷ್ಟು ಸಾರಿ ಸರಿ ಮಾಡಿದ್ದೀನಿ ಗೊತ್ತಾ? ಚಿಂಗಂ ಸರ್, ಜಾನ್ ಒಬ್ಬ ಕಳ್ಳ, ಅವನ್ ಖಂಡಿತ ಸರಿ ಹೋಗವನಲ್ಲ. ಈ ವೈರು ಮತ್ತೆ ಮತ್ತೆ ಮುರಿದು ಬೀಳೋದ್ರಲ್ಲಿ ಮತ್ತೆ ಪವರ್ ಕಟ್ ಆಗೋದ್ರಲ್ಲಿ ಅವನ್ ಕೈವಾಡ ಇದ್ದೇ ಇದೆ ಸರ್. ನನಗೆ ಅನ್ನಿಸ್ತಾ ಇದೆ ಅವನೇ ಕಳ್ಳ. ಒಂದ್ ನಿಮಿಷ ಇರಿ. ಪತ್ಲು, ಮೇಲಿಂದನೇ ಇಲ್ಲಿಂದ ಕಳಿಸ್ಕೊಳ್ಳೋ ದಾರಿ ಹುಡುಕ್ಬಿಡು. ಇಲ್ಲಿದ್ರೆ ನಾವು ಸೀದಾ ಮೇಲಕ್ಕೆ ಹೋಗೋ ದಾರಿ ಹುಡುಕ್ಬೇಕಾಗುತ್ತೆ. ಬೇಗ ಏನಾದ್ರೂ ಯೋಚನೆ ಮಾಡೋ. ನೀ ಸರಿಯಾಗಿ ಹೇಳ್ತಿದ್ಯಾ ಕಣೋ. ಮೊದ್ಲು ನಾನ್ ಮೇಲೆ ಹೋಗ್ತೀನಿ. ಇಲ್ಲ ಕಣೋ, ಮೊದ್ಲು ನಾನು. ಇದೇನ್ ತರ ವೈರು? ಯಾರೋ ಅವ್ರ ಪ್ರೈವೇಟ್ ಕೆಲ್ಸಕ್ಕೆ ಬಳಸ್ಕೊಂಡಿರೋದು. ಇದು ಇಲ್ಲೀಗಲ್ಲು. ನಡಿ ಹೋಗಿ ನೋಡೋಣ. ಓಟು ಬದಲು ಆ ವೈರ್ನ ಸರಿ ಮಾಡಿದ್ಮೇಲೆ ಮತ್ತೆ ನಾ ವೈರ್ನ ಕೆಡ್ಸಾಕ್ಬಿಡೋಣ. ಆ ವೈರಿಂದನೇ ನಮ್ ನಗರಕ್ಕೆ ವಿದ್ಯುತ್ ಸಪ್ಲೈ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಕಡ ಜಡೆ. ಇದೆಲ್ಲ ನಿಂದನ ಗೇಮು. ನಮ್ ನಗರಕ್ಕೆ ಯಾವ ವೈರಿಂದ ವಿದ್ಯುತ್ ಸಪ್ಲೈ ಆಗುತ್ತೋ ಮೊದ್ಲು ಆ ವೈರ್ನ ಕಟ್ ಮಾಡಿ ಪವರ್ ಕಟ್ ಮಾಡಿದ್ಯಾ. ಆಮೇಲೆ ಕಡಿಮೆ ಬೆಲೆಯಲ್ಲಿ ಜನರೇಟರ್ನ ಮಾಡಿ ಹೆಸರು ದುಡ್ಡು ಸಂಪಾದಿಸ್ತಾ ಇದ್ಯಾ. ನೀನ್ ಜಾನ್ ಆದ್ರೆ ನಾನ್ ತಲೆ ಕೆಡ್ಸ್ಕೊಳಲ್ಲ. ಯಾರು ಬಚಾವಕ್ಕಾಗಲ್ಲ. ನಮ್ಮಿಬ್ಬರು ಎಷ್ಟು ಗೋಳಿಕೊಂಡಿದ್ದೀರಾ? ಮೊಟು, ಮೊದ್ಲು ನಾನು ಕಣ. ಇಲ್ಲ ಕಣ, ಮೊದ್ಲು ನಾನು ಹೇಳಿದ್ನಲ್ಲ ನಾನು ಮೊದ್ಲು ಅಂತ. ಮೊದ್ಲು ನಾನು ಕಣ ಅಂತ ಹೇಳಿಲ್ಲ ನಾವು. ಅಯ್ಯಮ್ಮ, ನಾನು ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ನೀವಿಬ್ರು ಬೆಸ್ಟ್ ಫ್ರೆಂಡ್ಸು ಅಂತದ್ರಲ್ಲಿ ಏನಿದು? ನಾನು ಮೊದ್ಲು ಅಂತ ಯಾಕೆ ಹಿಂಗ್ ಜಗಳ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದೀರಲ್ಲ. ಒಟ್ಟಾಗಿ ಮಾಡಿ ಹೋಗಿ. ಥ್ಯಾಂಕ್ ಯು ಚಿಂಗಂ ಸರ್. ನಾನು ಇದನ್ನ ಕೇಳೋದಕ್ಕೆ ಕಾಯ್ತಾ ಇದ್ದೆ. ನಡಿಪತ್ಲು, ಶುರು ಮಾಡಿಬಿಡೋಣ. ಅರೆ ನಂಬರ್ 1, ಹೋಗಿ ಅದು ವೈರ್ ಸರಿ ಮಾಡ್ಬಾ. ಅಲ್ಲಿ ತನಕ ನಾನು ನಿಮ್ ಬಾಸ್ಗೆ ಪಾಠ ಕಲಿಸ್ತಾ ಇರ್ತೀವಿ. ಹೋಗ ಬೇಗ. ನಾವು ವೈರ್ನ ಜೋಡಿಸಿದೀವಿ. ಪುರ್ಪುರಿ ನಗರ ತುಂಬಾ ಕರೆಂಟ್ ಇದೆ ಈಗ. ಜಾನ್, ಯುವರ್ ಅಂಡರ್ ಅರೆಸ್ಟ್. ಮೋಟು ಪತ್ಲು, ನೀವಿಬ್ರು ನಮ್ಮ ನಗರಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀರಾ. ನಾನು ನಿಮ್ಮಿಬ್ಬರಿಗೂ ಖಂಡಿತ ಸರ್ಕಾರದಿಂದ ಬಹುಮಾನನ ಕೊಡಿಸ್ತೇನೆ. ಥ್ಯಾಂಕ್ ಯು ಸರ್.
ಚಿಂಗಂ ಸರ್, ಇನ್ನೊಂದ್ ಸ್ವಲ್ಪ ಬೇಗನೆ ಅರೆಸ್ಟ್ ಮಾಡೋದಕ್ಕಾಗ್ತಾ ಇರ್ಲಿಲ್ವಾ? ಇಷ್ಟೊಂದು ಯಾಕೆ ತಡ ಮಾಡ್ಬಿಟ್ರೆ? ಈಗ ಮತ್ತೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಮತ್ತೆ ಮೋಟು ಬತ್ಲು ನಾನ್ ಮೊದ್ಲು ಅಂತ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಓ